ದಿಲ್ಲಿಯ ಕೆಂಪುಕೋಟೆಯ ಬಳಿ ಜನನಿಬಿಡ ಪ್ರದೇಶದಲ್ಲಿ ಓಡುತ್ತಿದ್ದ ಕಾರು ಒಂದು ಸ್ಫೋಟಗೊಂಡ ಘಟನೆಯಲ್ಲಿ 9 ಮಂದಿ ಮಡಿದರೆ 24ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸ್ಫೋಟಿಸಿದ ಕಾರು ದೇವೇಂದ್ರ ಎನ್ನುವವರಿಗೆ ಸೇರಿದ್ದು, ಅವರನ್ನು ತನಿಖಾ ದಳದವರು ಬಂಧಿಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಸದಾ ಜನರ ಓಡಾಟವಿರುವ ದಿಲ್ಲಿಯ ಕೆಂಪುಕೋಟೆಯ ಬಳಿ ಚಲಿಸುತ್ತಿದ್ದ ಕಾರು ಸಿಡಿದು ಉರಿದು ಹೋಗಿದೆ. ಕಾರಿನಲ್ಲಿದ್ದವರು ಸುಟ್ಟು ಹೋಗಿದ್ದಾರೆ. ಇದು ಆಕಸ್ಮಿಕವೇ ಯೋಜಿತ ಉಗ್ರರ ಸಂಚೆ ಎಂಬ ಬಗೆಗೆ ತನಿಖೆ ನಡೆದಿದೆ. ಉಗ್ರ ಸಂಚು ಇರಬಹುದು ಎಂಬ ಕಾರಣಕ್ಕೆ ದಿಲ್ಲಿ ಮತ್ತು ಎಲ್ಲ ದೊಡ್ಡ ನಗರಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಕಾವಲು ಭದ್ರತಾ ವ್ಯವಸ್ಥೆ ಬಿಗಿ ಮಾಡಲಾಗಿದೆ. ಚಾಂದಿನಿ ಮಾರುಕಟ್ಟೆಯಿಂದ ಮತ್ತು ಕಚೇರಿಗಳಿಂದ ಜನರು ಮನೆಯತ್ತ ಹೊರಟಿದ್ದ ವೇಳೆ ಈ ಘಟನೆ ನಡೆದಿದ್ದು, ಹತ್ತಿರದ LNGP ಆಸ್ಪತ್ರೆಯಲ್ಲಿ ಗಾಯಾಳುಗಳನ್ನು ಸೇರಿಸಲಾಗಿದೆ. ಕೆಲವರ ಸ್ಥಿತಿ ಗಂಭೀರವಾಗಿದೆ. 10 ಅಗ್ನಿಶಾಮಕ ದಳಗಳು ಬೆಂಕಿ ಆರಿಸಿದವು. ಸದರಿ ಕಾರು ಸಂಪೂರ್ಣ ಸುಟ್ಟು ಹೋಗಿದೆ. ಅದರಲ್ಲಿ ಇದ್ದವರು ಸುಟ್ಟು ಹೋಗಿದ್ದಾರೆ. ಇದರ ಬೆಂಕಿಯಿಂದ 6 ಕಾರುಗಳು, 2 ಇ-ರಿಕ್ಷಾಗಳು, 1 ಆಟೋ ಕೂಡ ಸುಟ್ಟು ಹೋಗಿದೆ. ಇನ್ನು ಹಲವು ವಾಹನಗಳು ಹಾನಿಗೊಂಡಿದೆ. ಚಾಂದಿನಿ ಮಾರುಕಟ್ಟೆ ಮಂಗಳವಾರ ಮುಚ್ಚುವಂತೆ ಸೂಚಿಸಲಾಗಿದೆ. ಎಲ್ಲ ಪಕ್ಷಗಳ ನಾಯಕರು ಘಟನೆಗೆ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದಿಲ್ಲಿ.